ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನಾನು ಈ ಕಂಚಿಪುರಂ ಬಗ್ಗೆ ನಿಮಗೆ ಒಂದೆರಡು ದೇವಸ್ಥಾನಗಳ ಬಗ್ಗೆ ಆಗಲಿ ಮಾಹಿತಿ ಕೊಟ್ಟಿದ್ದೆ. ಒಂದು ಏಕರಂಬರೇಶ್ವರ ಟೆಂಪಲ್ ಆಗಲಿ ಅಥವಾ ಲಿಸರ್ಟ್ ಟೆಂಪಲ್ ಆಗಲಿ. ಆದರೆ ಕಂಚಿ ಅಂದಿದ್ದಕ್ಕೆ ನಿಮಗೆ ಎಲ್ಲರಿಗೂ ನೆನಪಾಗದೆ ಕಂಚಿ ಕಾಮಾಕ್ಷಿ ಅಮ್ಮನವ್ರ ಟೆಂಪಲ್ಲು. ಸೊ ಈ ದೇವಸ್ಥಾನಕ್ಕೆ ಬೆಂಗಳೂರಿಂದ ಒಂದು 260 ಕಿಲೋಮೀಟರ್ ಆಗುತ್ತೆ. ಸೊ ಟ್ರೈನ್ ಮೂಲಕ, ಬಸ್ ಮೂಲಕ ಅಥವಾ ನೀವು ಕಾರ್ ಮೂಲಕ ಹೋಗ್ಬೋದು. ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅದು ಬೇರೆ ವ್ಯವಸ್ಥೆಗಳಾಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರೈವೇಟ್ ಪಾರ್ಕಿಂಗು ಇದೆ, ಫ್ರೀ ಪಾರ್ಕಿಂಗು ಕೂಡ ಇದೆ. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12ವರೆಗೂ ಓಪನ್ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8ವರೆಗೂ ಓಪನ್ ಆಗುತ್ತೆ. ಸೊ ಈ ಟೈಮಲ್ಲಿ ಹೋಗ್ಬಿಟ್ಟು ನೀವು ಕಂಚಿ ಕಾಮಾಕ್ಷಿನವರ ಟೆಂಪಲ್ನ ನೋಡ್ಕೊಂಡು ಬರ್ಬೋದು. ಸೊ ಈ ಟೆಂಪಲ್ನ ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋಕೆ ಹೋದರೆ, ಕಂಚಿ ಕಾಮಾಕ್ಷಿನವರ ಟೆಂಪಲ್ ಒಂದು ಶಕ್ತಿಪೀಠ ಕೂಡ ಆಗಿದೆ. ಇದು ನಮ್ಮ ದೇಶದಲ್ಲಿರೋ ಎಲ್ಲ ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ. ಸೊ ಅದ್ರ ಜೊತೆಗೆ ಶಂಕರಾಚಾರ್ಯರು ಕೂಡ ಇಲ್ಲಿ ಶ್ರೀಚಕ್ರನ ಒಂದು ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಟೆಂಪಲ್ನ ಚೋಳರು ಹಾಗೂ ಪಲ್ಲವರು ಫಸ್ಟ್ ಪಲ್ಲವರು ಶುರು ಮಾಡಿದ್ದು, ಅದನ್ನ ಚೋಳರು ಮತ್ತೆ ಕಟ್ಸಕ್ಕೆ ಶುರು ಮಾಡಿದ್ರು ಇನ್ನು ಸ್ವಲ್ಪ. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯದವ್ರು ಬಂದು ಮತ್ತೆ ಅದನ್ನ ಸ್ವಲ್ಪ ಅಭಿವೃದ್ಧಿ ಮಾಡಿದರು. ನೀವು ಕಂಚಿಪುರಮಲ್ಲಿ ನೋಡಿದ್ರೆ ಕೂಡ ನಾನು ಹಳೆ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಏಕಂಬರ ಆಗಲಿ ಅಥವಾ ಲಿಸರ್ಟ್ ಟೆಂಪಲ್ ಆಗಲಿ ಅಥವಾ ಕಂಚಿ ಕಾಮಾಕ್ಷಿ ಟೆಂಪಲ್ ಆಗಲಿ ಎಲ್ಲದನ್ನೂ ಕೂಡ ನಮ್ಮ ಕನ್ನಡಿಗರು ರಾಜರು ಕೂಡ ಹೋಗ್ಬಿಟ್ಟು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅವರು ದೇವಸ್ಥಾನನ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮದು ತುಂಬಾ ಕೊಡುಗೆ ಇದೆ ಅಲ್ಲಿ. ತಮಿಳುನಾಡಲ್ಲಿರುವ ಬಹುತೇಕ ಟೆಂಪಲ್ಗಳಲ್ಲಿ 4 ದಿಕ್ಕಿಗೂ ಕೂಡ ಒಂದು ಗೋಪುರಗಳನ್ನ ನಿರ್ಮಿಸ್ತಾರೆ. ಸೊ ಅದೇ ಥರ ಇಲ್ಲಿ ಕಂಚಿ ಕಾಮಾಕ್ಷಿ ಟೆಂಪಲ್ಲೂ ಕೂಡ ದೇವಸ್ಥಾನದಲ್ಲೂ ಕೂಡ 4 ಗೋಪುರಗಳಿದೆ. ನೀವು ಒಳಗಡೆ ಹೋದರೆ ಒಂದು ಕೊಳ ಕೂಡ ಇದೆ. ಕೊಳ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಬೇರೆ ದೇವಸ್ಥಾನಕ್ಕೆ ಹೋದ ಕೊಳಗಳು ಹೆಂಗಿರುತ್ತೆ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಇದು. ಸೊ ನೀವು ಟೆಂಪಲ್ಗೆ ಹೋಗಬೇಕು ಅಂದರೆ ನಾನು ಹೇಳೋದಂದರೆ ವೀಕ್ ಎಂಡ್ಸ್ಗಿಂತ ವೀಕ್ ಡೇಸಲ್ಲಿ ಹೋದರೆ ನಿಮಗೆ ತುಂಬಾ ರಶ್ ಕಮ್ಮಿ ಇರುತ್ತೆ. ದೇವ್ರನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಬೋದು. ಆಮೇಲೆ ವೀಕೆಂಡ್ಸಲ್ಲಿ ಸ್ವಲ್ಪ ನಿಮಗೆ ನೂಕು ನಲಾಟ ಇರುತ್ತೆ. ಬಟ್ ವೀಕ್ ಡೇಸಲ್ಲಿ ಹೋದರೆ ನಿಮಗೆ ತುಂಬಾ ಆರಾಮಾಗಿ ಕೂತ್ಕೊಂಡು ದರ್ಶನ ಮಾಡಿಕೊಂಡು ಒಳಗಡೆ ಕೂಡ ನೀವು ಒಂದು ಸ್ವಲ್ಪ ಜ್ಞಾನ ಮಾಡ್ಕೊಂಡು ಬರ್ಬೋದು. ದೇವರು ಹೇಗಿದೆ ಅಂದರೆ ನಿಮಗೆ ಎದ್ದು ಮುಖದ ಹತ್ರನೇ ಬಂದು ನಿಂತಿದೆಯೋ ಅನ್ನೋ ಥರ ಲಕ್ಷಣವಾಗಿ ತುಂಬ ಅಸನ್ಮುಖವಾಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಏಕಂಬರ ಟೆಂಪಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅಲ್ಲಿ ಒಂದು ಮಾವಿನ ಮರದ ಕೆಳಗಡೆ ಕಂಚಿ ಕಾಮಾಕ್ಷಿ ಅಮ್ಮನವರು ಶಿವನ ಜೊತೆ ಮದುವೆ ಆಗಿದ್ದು ಪ್ಲೇಸ್ ಯಾವುದು ಅಂತೆಲ್ಲ ನಿಮಗೆ ಹೇಳಿದ್ದೆ. ಈ ದೇವಸ್ಥಾನ ಪ್ರತಿದಿನ ಕೂಡ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನವರಾತ್ರಿಲಿ ಕೂಡ ಹಾಗೂ ಅಥವಾ ಫಲ್ಗುಣಿ ಉತ್ಸವ ಅಂತ ಏನಂತಾರೆ, ಆ ಟೈಮಲ್ಲಿ ಲಕ್ಷ ದೀಪೋತ್ಸವನೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಹೋಗೋಕ್ಕಂತೂ ಟೆಂಪಲ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಪ್ರತಿದಿನ ಅಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಆ ಪ್ರಸಾದ ತಿನ್ನಲಿಕ್ಕೇ ಒಂದು ತುಂಬಾ ಅದ್ಭುತವಾಗಿರುತ್ತೆ. ಸೊ ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ ಟೆಂಪಲ್ಗೆ ಹೋದಾಗ. ಕಂಚಿ ದೇವಸ್ಥಾನದಲ್ಲಿ ನೀವು ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದಮೇಲೆ ನಿಮಗೆ ಕಂಚಿಪುರಂ ಒಳಗಡೆ ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಇದ್ದಾವೆ. ತುಂಬ ಸೀರೆಗಳು ತುಂಬ ಫೇಮಸ್ ಇದೆ. ಸೊ ಯಾಕೆಂದರೆ ಅಲ್ಲೇ ತುಂಬ ಮನೆಗಳಲ್ಲಿ ಕೂಡ ನೈದು ರೇಷ್ಮೆ ಸೀರೆಗಳನ್ನ ನಿಮಗೆ ಮಾರ್ತಾರೆ. ಸೊ ಹಾಗಾಗಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ನಿಮಗೆ ಈ ಮಾಹಿತಿ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.